ಇಲ್ಲಿ ನೋಡಿ, ನೀವೇನಾರ ಗ್ರಾಮೀಣ ಭಾಗದ ಮಕ್ಕಳು ಅಥವಾ ಕನ್ನಡ ಮೀಡಿಯಂ ಮಕ್ಕಳು ಏನಾರ ಆಗಿದ್ರೆ, ನಾನು ಇದುವರೆಗೂ 110 ವಿಡಿಯೋಸ್ ಮಾಡಿದ್ದೀನಿ ನವೋದಯ ಮ್ಯಾಥ್ಸ್ ಮೇಲೆ. ಇದುವರೆಗೂ 110 ವಿಡಿಯೋಸ್ ಮಾಡಿದ್ದೀನಿ. ನೀವು ವಿಡಿಯೋ ನಂಬರ್ 1ರಿಂದ ವಿಡಿಯೋ ನಂಬರ್ 110, ಆಯ್ತಾ? ವಿಡಿಯೋ ನಂಬರ್ 1ರಿಂದ ವಿಡಿಯೋ ನಂಬರ್ 110ವರೆಗೂ ನೀಟಾಗಿ ಏನಾರ ಫಾಲೋ ಮಾಡ್ಕೊಂಡು ಬಂದಿದ್ರೆ, ನೀವು ಕನ್ನಡ ಮೀಡಿಯಂ ಮಕ್ಕಳು ಏನಾರ ಆಗಿದ್ರೆ ಇಂಗ್ಲೀಷ್ ಮೀಡಿಯಂ ಮಕ್ಕಳು ಆಗ್ಬಿಟ್ಟಿರ್ತೀರ, ಆಯ್ತಾ? ಈ ವಿಡಿಯೋಸ್ನ, ಈ ನವೋದಯ ಮ್ಯಾಥ್ಸ್ನ ಡಿಸೈನ್ ಮಾಡಿರೋದೇ ಹಾಗೆ, ಆಯ್ತಾ? ಅದೇನು ಮಾಡಿದ್ದೀನಿ, ಇನಿಷಿಯಲ್ ಆಗಿ ವಿಡಿಯೋ ನಂಬರ್ 1, 2 ನೋಡಿದ್ರೆ ಕನ್ನಡ ಮತ್ತು ಇಂಗ್ಲೀಷು ಈಕ್ವಲ್ ಪ್ರಪೋರ್ಷನ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮತ್ತು ಈಕ್ವಲ್ ಪ್ರಪೋರ್ಷನ್ಲಿ ಬೋರ್ಡ್ ಮೇಲೆ ಬರ್ತಿದ್ದೀನಿ. ನೀವು ವಿಡಿಯೋ ನಂಬರ್ 109, 110 ನೋಡಿದ್ರೆ ಮ್ಯಾಕ್ಸಿಮಮ್ ಇಂಗ್ಲೀಷ್ ವರ್ಡ್ನೇ ಯೂಸ್ ಮಾಡಿದ್ದೀನಿ, ಇಂಗ್ಲೀಷ್ ವರ್ಡ್ನೇ ಬೋರ್ಡ್ ಮೇಲೆ ಬರ್ತಿದ್ದೀನಿ, ಆಯ್ತಾ? ವಿಡಿಯೋ ನಂಬರ್ 1ರಿಂದ ಗ್ರ್ಯಾಜುವಲ್ ಆಗಿ ರೆಡ್ಯೂಸ್ ಮಾಡ್ಕೊಂಡು, ಕನ್ನಡನ ರೆಡ್ಯೂಸ್ ಮಾಡ್ಕೊಂಡು ಲಾಸ್ಟಲ್ಲಿ ಆಲ್ಮೋಸ್ಟ್ 10% ತಂದು ನಿಲ್ಲಿಸಿದ್ದೀನಿ. ವಿಡಿಯೋ ನಂಬರ್ 109, 110 10% ತಂದು ನಿಲ್ಲಿಸಿದ್ದೀನಿ, ಆಯ್ತಾ? ಇದು ಕನ್ನಡ ಮೀಡಿಯಂ ಮಕ್ಕಳ ಇಂಗ್ಲೀಷ್ ಮೀಡಿಯಂ ಮಕ್ಕಳಾಗಿ ಟ್ರಾನ್ಸಿಷನ್ ಮಾಡೋಕ್ಕೆ ಈ ರೀತಿ ಡಿಸೈನ್ ಮಾಡಿದ್ದೀನಿ, ಸ್ಪೆಷಲ್ ಆಗಿ ಡಿಸೈನ್ ಮಾಡಿರೋದು, ಆಯ್ತಾ? ಪ್ರತಿಯೊಂದು ನೀವು ಕ್ವಶನ್ ನೋಡಿರ್ಬೋದು, ಕನ್ನಡ ಮತ್ತು ಇಂಗ್ಲೀಷನ್ನ ಡಿಸ್ಪ್ಲೇ ಆಗುತ್ತೆ, ಕ್ವಶನ್ ಡಿಸ್ಪ್ಲೇ ಆಗಿದೆ, ಅದೇ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆದ್ದರಿಂದ ನೀವು, ಆಯ್ತಾ, ಗ್ರಾಮೀಣ ಭಾಗದ ಮಕ್ಕಳು ನವೋದಯ ಪಾಸ್ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಆಯ್ತಾ? ನೀವು ಮ್ಯಾಥ್ಸ್ನ ಇಂಪ್ರೂವ್ ಮಾಡ್ಕೊಳ್ಳಿ, ಮ್ಯಾಥ್ಸಲ್ಲಿ ಮಾಸ್ಟರ್ ಪೀಸ್ ಆಗಿ, ಆಯ್ತಾ? ಮ್ಯಾಥ್ಸ್ನ ಇಂಪ್ರೂವ್ ಮಾಡ್ಕೊಳ್ಳಿ, ಮತ್ತು ಇಂಗ್ಲೀಷಲ್ಲಿ ಯಾವ್ದಾರು ಕ್ವಶನ್ ಕೊಟ್ಟರೆ ಮ್ಯಾಥ್ಸ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಕಲ್ತ್ಕೊಳ್ಳಿ. ಇದನ್ನಾರ ಮಾಡಿ ನೀವು, ಆಯ್ತಾ? ನೀವೇನಾರು ಹೇಳಿದ್ರೆ ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ನಂಬರ್ 1ರಿಂದ ವಿಡಿಯೋ ನಂಬರ್ 110ವರೆಗೆ ನೀವೇನಾರು ಕರೆಕ್ಟಾಗಿ ಫಾಲೋ ಮಾಡಿದ್ರೆ, ಆಯ್ತಾ, ಪ್ರತಿಯೊಂದು ವರ್ಡ್ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನೀವು ಮ್ಯಾಥ್ಸಲ್ಲಿ ಮಾಸ್ಟರ್ ಪೀಸ್ ಆಗ್ತೀರಾ. ಕನ್ನಡ ಮೀಡಿಯಂ ಮಕ್ಕಳು ಏನಾರು ಆಗಿದ್ರೆ ನೀವು ಇಂಗ್ಲೀಷ್ ಮೀಡಿಯಂ ಮಕ್ಕಳಾಗ್ಬಿಟ್ಟಿರ್ತೀರ. ಇದೊಂದು ಸಬ್ಜೆಕ್ಟಿಂದ ಇಂಗ್ಲೀಷ್ ಮೀಡಿಯಂ ಮಕ್ಕಳಾಗಿ ಟ್ರಾನ್ಸಿಷನ್ ಆಗ್ಬಿಟ್ಟಿರುತ್ತೆ, ಆಯ್ತಾ? ಅದರಿಂದ ದಯವಿಟ್ಟು ಈಗ ನೆಕ್ಸ್ಟ್ ನೀವಂತೂ ಆಗೋಗಿದೆ, ನೆಕ್ಸ್ಟ್ 4ನೇ ಕ್ಲಾಸ್ ಮಕ್ಕಳು ಏನಾರು ಈ ವಿಡಿಯೋ ನೋಡ್ತಾ ಇದ್ರೆ ನೀವು ಈ ಮೆಥಡ್ನ ಫಾಲೋ ಮಾಡಿ, ಈ ಮೆಥಡ್ನ ಫಾಲೋ ಮಾಡಿ, ಆಯ್ತಾ? ನೀವು ಇಂಗ್ಲೀಷ್ ಮೀಡಿಯಂ ಮಕ್ಕಳಾಗ್ಬಿಡ್ತೀರ. ನವೋದಯ ಪಾಸ್ ಆಗಲಿ ಅನ್ನೋ ಪರವಾಗಿಲ್ಲ, ನೀವು ಇಂಗ್ಲೀಷ್ ಮೀಡಿಯಂ ಮಕ್ಕಳಾಗಿರ್ತೀರ. 6ನೇ ಕ್ಲಾಸಿಂದ ಏನೋ ಅಕಸ್ಮಾತ್ ಮೀಡಿಯಂ ಏನಾದ್ರು ಚೇಂಜ್ ಆದರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ, ಆಯ್ತಾ? ಬೆಸ್ಟ್ ಆಫ್ ಲಕ್.